ಕ್ವೆಶ್ಚನ್ ಆಫ್ ಪಾಸಿಬಿಲಿಟೀಸ್, ಸಾಧ್ಯತೆಗಳ ಪ್ರಶ್ನೆ. ತನ್ನ ಮುಂದೆ ಎತ್ತಲಾದ ಪ್ರತಿ ಪ್ರಶ್ನೆಗೂ ಪೀಠ ಉತ್ತರ ಕೊಟ್ಟಿದೆ. ಡಿಟೇಲ್ಡ್ ಜಡ್ಜ್ಮೆಂಟ್ ಬರೋದು ಬಾಕಿ ಇದೆ, ವೇಟಿಂಗ್. ಕಾಯ್ತಾ ಇದ್ದೀವಿ ವಿವರವಾದ ತೀರ್ಪಿಗೆ. ಆದರೆ ಆಪರೇಟಿವ್ ಪಾರ್ಟ್ ಅನ್ನ ಜಸ್ಟಿಸ್ ನಾಗಪ್ರಸನ್ನರು ಓದಿದ್ದಾರೆ. ಸಂಪುಟದ ನಿರ್ಣಯಕ್ಕೆ ರಾಜ್ಯಪಾಲರು ಬಾಧ್ಯ ಅನ್ನುವ ವಾದ ಮಂಡನೆಯಾಗಿತ್ತು. ಮುಖ್ಯಮಂತ್ರಿಗಳಿಗೆ ಕೊಟ್ಟಿರುವ ಶೋಕಾಸ್ ನೋಟಿಸ್ ಅನ್ನ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ವಾಪಸ್ ತಗೊಳ್ಬೇಕು ಅಂತ ರಾಜ್ಯ ಸಂಪುಟ ನಿರ್ಣಯ ತೆಗೆದುಕೊಂಡು ಕಳಿಸಿತ್ತು. ಆ ನಿರ್ಣಯವನ್ನ ರಾಜ್ಯಪಾಲರು ಪಾಲಿಸಲೇಬೇಕು ಅನ್ನುವ ವಾದ ಅಭಿಷೇಕ್ ಮನು ಸಿಂಘ್ವಿ ಅವರಿಂದ ಮಂಡನೆಯಾಗಿತ್ತು. ಅಪರೂಪದ ಸನ್ನಿವೇಶಗಳಲ್ಲಿ ಕ್ಯಾಬಿನೆಟ್ ನಿರ್ಣಯವನ್ನ ಬದಿಗೆ ಸರಿಸಿ ರಾಜ್ಯಪಾಲರು ಸ್ವಂತ ನಿರ್ಧಾರ ತೆಗೆದುಕೊಳ್ಳಬಹುದು ಅಂತ ದೂರುದಾರರ ಪರವಾದ ಮಂಡನೆಯಾಗಿತ್ತು. ದೂರುದಾರರ ಪರವಾದವನ್ನ ಹೈಕೋರ್ಟ್ ಎತ್ತಿ ಹಿಡಿದಿದೆ. ಇದು ಅಪರೂಪದ ಸನ್ನಿವೇಶ ಅಂತ ಹೇಳಿದೆ. ಸ್ವತಃ ಮುಖ್ಯಮಂತ್ರಿಗಳ ವಿರುದ್ಧವೇ ಆರೋಪ ಇದ್ದಾಗ ಕ್ಯಾಬಿನೆಟ್ನ ತೀರ್ಮಾನ ಇನ್ಹೆರೆಂಟ್ ಬಯಾಸ್ ಇರುತ್ತೆ, ಸಹಜವಾಗಿ ಪೂರ್ವಾಗ್ರಹ ಪೀಡಿತವಾಗಿರುತ್ತೆ. ಆದ್ರಿಂದ ಇದು ಅಪರೂಪದಲ್ಲೇ ಅಪರೂಪದ ಸನ್ನಿವೇಶ. ಕ್ಯಾಬಿನೆಟ್ ತೀರ್ಮಾನವನ್ನ ರಾಜ್ಯಪಾಲರು ನೆಗ್ಲೆಕ್ಟ್ ಮಾಡಬಹುದು, ಪಕ್ಕಕ್ಕಿಡಬಹುದು, ಬದಿಗೆ ಸರಿಸಬಹುದು. ರಾಜ್ಯಪಾಲರು ತನಿಖೆಗೆ ಅನುಮತಿ ಕೊಡುವ ಮುನ್ನ ಅಪ್ಲಿಕೇಶನ್ ಆಫ್ ಮೈಂಡ್ ಮಾಡಿಲ್ಲ, ತಮ್ಮ ಬುದ್ಧಿಶಕ್ತಿಯ ಪ್ರಯೋಗ ಮಾಡಿಲ್ಲ, ಬುದ್ಧಿಶಕ್ತಿಯನ್ನ ಉಪಯೋಗಿಸಿಲ್ಲ ಅನ್ನುವ ವಾದ ಅಭಿಷೇಕ್ ಮನು ಸಿಂಘ್ವಿ ಅವರಿಂದ ಮಂಡಿಸಲ್ಪಟ್ಟಿತ್ತು. ನ್ಯಾಯಾಲಯ ಹೇಳಿದೆ ಸಾಕಷ್ಟು ಬುದ್ಧಿಶಕ್ತಿಯನ್ನು ಉಪಯೋಗಿಸಿದ್ದಾರೆ ರಾಜ್ಯಪಾಲರು. ಇಡೀ ಪ್ರಕ್ರಿಯೆಯಲ್ಲಿ ಮೂಡಾದ 14 ಸೈಟ್ಗಳನ್ನ ಸಿದ್ದರಾಮಯ್ಯನವರ ಪತ್ನಿ ಪಡೆದ ಪ್ರಕ್ರಿಯೆಯಲ್ಲಿ ಸಿದ್ದರಾಮಯ್ಯನವರ ಪಾತ್ರ ಏನೂ ಇರಲಿಲ್ಲ ಅಂತ ಅಭಿಷೇಕ್ ಮನು ಸಿಂಘ್ವಿ ವಾದ ಮಂಡನೆ ಮಾಡಿದರು. ಸಿದ್ದರಾಮಯ್ಯನವರ ಕುಟುಂಬಕ್ಕೆ ನೇರವಾಗಿ ಲಾಭ ಆಗಿದೆ, ವಿವರವಾಗಿ ತನಿಖೆಯಾಗಬೇಕು ಅಂತ ಹೈಕೋರ್ಟ್ ಹೇಳಿದೆ. ರಾಜ್ಯ ರಾಜಕಾರಣದಲ್ಲಿ ಬಹಳ ಕುತೂಹಲಕಾರಿ ಬೆಳವಣಿಗೆಗಳ ಆರಂಭಗೊಳ್ಳುತ್ತವೆ ವೀಕ್ಷಕರೇ. ಇನ್ನು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.